ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ತೆಂಗಿನಕಾಯಿ ಮತ್ತು ಬೆಲ್ಲ ಇಟ್ಕೊಂಡಿದ್ದೀನಿ. ಇದರಿಂದ ಏನು ಡಿಶ್ ಮಾಡೋಣ ಅಂತಂದರೆ ತುಂಬ ಡಿಲಿಷಿಯಸ್ ಇರುತ್ತೆ. ಇದು ಸ್ವೀಟ್ ಆ್ಯಕ್ಚುಲಿ. ಸೊ ಇದನ್ನು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ತುಂಬ ಈಸಿ, ಬೇಗನೂ ಆಗುತ್ತೆ. ಯಾರಾದರೂ ಗೆಸ್ಟ್ ಮನೆಗೆ ಬರ್ತಾರಂದರೆ ಕ್ವಿಕ್ಕಾಗಿ ಮಾಡ್ಬೋದು. ಯಾವಾಗಲೂ ಪಾಯಸ ಅದು ಇದು ಮಾಡಿನೇ ಬೋರ್ ಆಗಿರುತ್ತಲ್ವ. ಸೊ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಹಾಲು ಒಬ್ಬಟ್ಟು ಇದು ಹೆಸರು. ಸೊ ಹೇಗೆ ಮಾಡೋದಂದರೆ, ಯಾವಾಗಲೂ ಬೇಳೆ ಒಬ್ಬಟ್ಟು ಅದು ತಿಂದು ಬೋರ್ ಆಗಿರುತ್ತಲ್ವ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇದಕ್ಕೆ ಏನೇನು ಬೇಕು ಅಂತ. ನಾನು ಒಂದು ಮೀಡಿಯಮ್ ಕಾಯಿ ಆಗೋಷ್ಟು ತೆಂಗಿನಕಾಯಿ ಫುಲ್ಲು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೆಲ್ಲ ಒಂದು ಸ್ವಲ್ಪ, ಅಂದರೆ ಒಂದು ಕಾಯಿ ತೆಂಗಿನಕಾಯಿಗೆ ಸೊ ಅರ್ಧ ಮುದ್ದೆ ಆಗೋಷ್ಟು ಬೆಲ್ಲನ ಈ ಥರ ಕುಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಇದನ್ನು ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ಸೊ ಇದರಲ್ಲಿ ಸ್ವಲ್ಪ ಕಸ ಮಣ್ಣು ಅದೆಲ್ಲ ಇರುತ್ತಲ್ವ, ಸೊ ಅದೆಲ್ಲ ಹೋಗಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಾಯ್ಸೋಕೆ ಇಟ್ಕೊಳ್ಳೋಣ. ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಒಂದು ಅರ್ಧ ಗ್ಲಾಸು, ಇಲ್ಲ ಅದು ಮುಳುಗೋಷ್ಟು ಹಾಕಿ ಸಾಕು. ಅದನ್ನು ಕಾಯ್ಸೋಕೆ ಇಟ್ಬಿಟ್ಟು ಅದೆಲ್ಲ ಮೆಲ್ಟ್ ಆದಮೇಲೆ ಆಮೇಲೆ ಸೋದಿಸ್ಕೋಬೇಕು. ಈಗ ಸ್ಟವ್ ಅಂಟಿಸ್ಬಿಟ್ಟು ಇದು ಫುಲ್ ಮೆಲ್ಟ್ ಆಗಲಿ. ಅದು ಕಸ ಎಲ್ಲ ಆಮೇಲೆ ಸೋದಿಸ್ಕೊಂಡ್ರೆ ಕಸ ಮಣ್ಣೆ ಏನಾದರೂ ಇದ್ದರೆ ಬರುತ್ತೆ. ತುಂಬ ಸ್ವೀಟ್ ಹಾಕ್ಕೋಬೇಡಿ. ತುಂಬ ಸ್ವೀಟ್ ಹಾಕ್ಬಿಟ್ರೆ ಅದು ತಿನ್ನೋಕೆ ಅನಿಸಲ್ಲ. ಸೊ ಸ್ವೀಟ್ ಒಂದು ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ. ನೋಡಿಕೊಂಡು ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಬನ್ನಿ, ಈಗ ಇದು ಬಾಯ್ಲ್ ಆಗ್ತಾ ಇರಲಿ. ಸೊ ಅಷ್ಟೊತ್ತಿಗೆ ಏನು ಮಾಡೋಣ ಅಂದರೆ, ಮಿಕ್ಸಿ ಜಾರ್ಗೆ ಹಾಲು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಏನು ತೆಂಗಿನಕಾಯಿ ತುರುಪಿ ಇಟ್ಕೊಂಡಿದ್ದೀವಲ್ಲ, ಸೊ ಅದನ್ನು ಹಾಕ್ಕೊಳ್ಳೋಣ. ಎಷ್ಟು ಜನಕ್ಕೆ ನೋಡ್ಕೋತೀರೋ ಅಷ್ಟು ಮೇಲೆ ಡಿಪೆಂಡ್ ಆಗುತ್ತೆ ತೆಂಗಿನಕಾಯಿ. ತುಂಬ ಜನಕ್ಕೆ ಮಾಡ್ತೀರಾ ಅಂತಂದರೆ ಒಂದು ಕಾಯಿ ತೊಗೊಳ್ಳಿ, ಇಲ್ಲ ಸ್ವಲ್ಪ ಸಾಕು ಅಂತಂದ್ರೆ ಒಂದು ಹಾಫ್ ಕಾಯಿ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಇದಕ್ಕೆ ಗಸಗಸೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಲೈಟಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು, ಮತ್ತು ಏಲಕ್ಕಿ ಹಾಕಿದ್ದೀನಿ ನೋಡಿ ಇದರಲ್ಲಿ. ಸೊ ಮತ್ತು ಏಲಕ್ಕಿನ ಉರಿಯೋಕ್ಕೆ ಹೋಗಬೇಡಿ, ಆಮೇಲೆ ಹಾಕ್ಕೊಳ್ಳಿ. ಸೊ ನಾನು ಇದ್ರ ಜೊತೆಲೆ ಮಿಕ್ಸ್ ಮಾಡಿದೆ ಅಷ್ಟೇ. ಗಸಗಸೆ ಫ್ಲೇವರ್ಗೆ, ಮತ್ತು ಏಲಕ್ಕಿ ಕೂಡ ಫ್ಲೇವರ್ಗೆ. ಸೊ ಇದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಗಸಗಸೆ ಮತ್ತು ಏಲಕ್ಕಿ. ಮತ್ತು ಸ್ವಲ್ಪ ಮಂದ ಬರಬೇಕಲ್ವ ಇದು. ಸೊ ಹಾಗಾಗಿ ಕಡಲೆಪಪ್ಪು ಒಂದು ಇಡೀ ಆಗೋಷ್ಟು ತೊಗೊಳ್ಳಿ. ಒಂದು ಚಿಕ್ಕ ಕಪ್ಪಲ್ಲಿ ಹಾಕಿದ್ರೆ ಸಾಕು, ತುಂಬ ಹಾಕಬೇಡಿ. ಒಂದು ಇಡೀ ಇಲ್ಲ ಇಷ್ಟು ಕಪ್ಪಲ್ಲಿ ಒಂದು ಕಪ್ ಹಾಕ್ಕೊಳ್ಳಿ ಸಾಕು. ಸೊ ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೊಬರೋಣ. ನೀರು ಹಾಕ್ಕೊಂಡು ಫುಲ್ ಫೈನಾಗಿ ಫುಲ್ ಗ್ರೈಂಡ್ ಹಾಕಬೇಕು, ಆ ಥರ ರುಬ್ಕೊಳ್ಳಿ. ನೋಡಿ, ಈಗ ರುಬ್ಬಿದಾಗಿದೆ. ಫುಲ್ಲು ಫೈನಾಗಿ ರುಬ್ಕೋಬೇಕು. ನೋಡಿ, ಈ ಥರ ಆಗಿದೆ. ಸೊ ಈಗ ಏನು ಮಾಡೋಣ ಅಂದರೆ, ಅದು ಬೆಲ್ಲ ಕಾಯ್ಸೋಕೆ ಇಟ್ಟಿದ್ವಲ್ಲ, ಸೊ ಅದನ್ನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಹಾಕ್ಕೋಬೋದು, ಬಟ್ ಬೇಡ, ಅದೆಲ್ಲ ಕಸ ಮತ್ತು ಮಣ್ಣೆಲ್ಲ ಇರುತ್ತೆ. ಸೊ ಹಾಗಾಗಿ ನೀವು ನೀರು ಕಾಯ್ಸೋಕ್ಕೆ ಅದನ್ನು ಬಾಯ್ಲ್ ಮಾಡಿಕೊಂಡು ಬೆಲ್ಲನ ಆಮೇಲೆ ಈ ಥರ ಸೋದಿಸ್ಕೊಳ್ಳಿ. ನೋಡಿ, ಇದೆಲ್ಲ ಮಣ್ಣು ಕಲ್ಲೆಲ್ಲ ಇರುತ್ತೆ. ಸೊ ಈಗೇನು ಮಾಡೋಣ ಅಂದರೆ, ಇದೇನು ಸೋದಿಸ್ಕೊಂಡಿದ್ವಲ್ಲ ಬೆಲ್ಲದ್ದು ನೀರಿದಲ್ಲ, ಸೊ ಅದಕ್ಕೆ ಇದನ್ನು ಮಿಕ್ಸ್ ಮಾಡಬೇಕೀಗ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಅದು ಇದಾದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ. ಇಲ್ಲಾಂದರೆ ತಳ ಅಂಟುಬಿಡುತ್ತೆ, ಇಲ್ಲಾಂದರೆ ಉಕ್ಕೋಗ್ಬಿಡುತ್ತೆ, ಆ ಥರ ಆಗುತ್ತೆ. ಸೊ ನೋಡಿ, ಗಟ್ಟಿ ಇದೆ ಅಲ್ಲ. ಸೊ ಈಗ ಏನು ಮಾಡಬೇಕು ಅಂದರೆ, ಜಾರು ಇರುತ್ತಲ್ಲ, ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು, ನೋಡಿ ಜಾರದು ಇರುತ್ತಲ್ವ ಅದೆಲ್ಲ ಅಂಟಿರುತ್ತೆ ನೋಡಿ, ಅದರನ್ನೇ ತೆಗೆದು ಹಾಕ್ಕೊಳ್ಳೋಣ ಇದಕ್ಕೆ. ಸೊ ನೋಡ್ಕೊಳ್ಳಿ, ನೋಡಿ ಹೆಂಗಿದೆ. ಇದನ್ನು ಈಗ ಕುದಿಸೋಕೆ ಇಡಬೇಕು. ಆದಷ್ಟು ಸಿಮ್ಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಅದು ತಳನೂ ಅಂಟುತ್ತೆ ಮತ್ತು ಮೇಲೆ ಬಂದು ಉಕ್ಬಿಡುತ್ತೆ ಅದು. ನೋಡಿ, ಈಗ ಕಾಯ್ಸೋಕೆ ಇಟ್ಟಿದ್ದೀವಿ. ಸ್ವಲ್ಪ ಅದಕ್ಕೂ ಅಂದರೆ
ಬಾಯ್ಲ್ ಆಗೋವರೆಗೂ ಒಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟಿರಿ. ಮತ್ತು ಅದು ಫುಲ್ಲು ಬಾಯ್ಲ್ ಆಗೋಕ್ಕೆ ಬಿಸಿ ಆಗುತ್ತಲ್ವ ತುಂಬ, ಸೊ ಆ ಟೈಮಲ್ಲಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಬಿಡಿ, ಇಲ್ಲಾಂದರೆ ತಳ ಅಂಟುತ್ತೆ ಮತ್ತು ಉಕ್ಕು ಬಂದುಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಹೊರಗಡೆ ಬಂದುಬಿಡುತ್ತಲ್ಲ ನೋಡಿ. ಸೊ ಆ್ಯಕ್ಚುಲಿ ನಿಮಗೆ ಗಟ್ಟಿ ಅಂತ ಅನಿಸ್ತು ಅಂದರೆ ಬೇಕಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ಇದಕ್ಕೆ. ಯಾಕಂದರೆ ಅದು ಕುದಿದ ಮೇಲೆ ತುಂಬ ಗಟ್ಟಿನೇ ಆಗುತ್ತೆ ಪಾಯಸ ಥರ. ಸೊ ಸಾಕು ಈಗ ಇದನ್ನು ಕುದಿಯೋಕೆ ಬಿಡಿ. ಸೊ ಅಷ್ಟೊತ್ತಿಗೆ ಈಗ ಮತ್ತು ಇದು ಚಪಾತಿ ಹಿಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಆಗಾಗ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಅಂಟಿಬಿಡುತ್ತೆ. ಸೊ ಇದೇನು ತೆಂಗಿನಕಾಯಿದು ಹಸಿ ಸ್ಮೆಲ್ ಇದೆ ಅಲ್ಲ, ಸೊ ಅದೆಲ್ಲ ಹೋಗಬೇಕು. ಒಂದು 3 to 4 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಹಾಗೆ ಕುದಿಸ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು. ಅದು ಫುಲ್ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ತೆಂಗಿನಕಾಯಿನ. ನೋಡಿ ಈ ಥರ ಇರುತ್ತೆ. ಫುಲ್ ಫೈನಾಗಿ ಮಾಡಿದರೆ ಅರ್ಧಂಬರ್ಧ ರುಬ್ಬಿದ್ರೆ ತೆಂಗಿನಕಾಯಿ ಎಲ್ಲ ಮೇಲೆ ಬಂದುಬಿಡುತ್ತೆ ಹೋಳು. ಸೊ ಈ ಥರ ಫೈನಾಗಿ ರುಬ್ಕೋಬೇಕು. ಸೊ ಆಗ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ಸೊ ಬನ್ನಿ ಈಗ ಚಪಾತಿ ಹಿಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಚಪಾತಿ ಹಿಟ್ಟು ತೊಗೊಂಡಿದ್ದೆ, ಅಂದರೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಈಗ ನೀವು ಏನು ಗೋಧಿ ಹಿಟ್ಟು ಮನೇಲಿ ಯೂಸ್ ಮಾಡ್ತೀರೋ ಚಪಾತಿಗೆ ಅದನ್ನೇ ತೊಗೊಳ್ಳಿ, ಪರವಾಗಿಲ್ಲ. ಸೊ ಇದು ಏನಕ್ಕೆ ನಾನು ಕಲಿಸ್ತಾ ಇದ್ದೀನಿ ಅಂತ ನಿಮಗೆ ಡೌಟ್ ಬಂದಿರ್ಬೋದು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಏನಕ್ಕೆ ಅಂತ ಹೇಳ್ತೀನಿ. ಸೊ ಈಗ ಗೋಧಿ ಹಿಟ್ಟಿಗೆ 1 ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ನೀರು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವಲ್ಲ, ಸೊ ಅದೇ ಥರ ಅದಕ್ಕೆ ಕಲಿಸ್ಕೊಳ್ಳೋಣ. ನಿಮಗೆ ಎಷ್ಟು ಜನಕ್ಕೆ ಮಾಡ್ತಿರೋ ಕ್ವಾಂಟಿಟಿ ನೋಡಿಕೊಂಡು ಚಪಾತಿ ಹಿಟ್ಟು ಕಲಿಸ್ಕೊಳ್ಳಿ. ತುಂಬ ಮೆತ್ತಗೂ ಬೇಡ, ತುಂಬ ಗಟ್ಟಿನೂ ಬೇಡ. ನಾರ್ಮಲ್ ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ಕೊತೀರೋ ಸೊ ಅದಕ್ಕೆ ಕಲಿಸ್ಕೊಳ್ಳಿ. ತುಂಬ ಡಿಲಿಷಿಯಸ್ ಆಗಿರುತ್ತೆ ಈ ಫುಡ್ಡು. ಆ್ಯಕ್ಚುಲಿ ತುಂಬ ಜನ ಗೊತ್ತಿಲ್ಲ ಈ ಸ್ವೀಟು. ಸೊ ಮಾಡೋರು ಕೆಲವರು ಮಾಡ್ಕೋತಾರೆ, ಇಲ್ಲ ಅಂತ ಅಲ್ಲ, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಒಂದು ಸಲ ಮಾಡಿ ನೋಡಿ ಹೇಗಿರುತ್ತೆ ಅಂತ, ತುಂಬ ಚೆನ್ನಾಗಿರುತ್ತೆ. ನೋಡಿ ಚಪಾತಿ ಹಿಟ್ಟು ರೆಡಿಯಾಗಿದೆ. ಸೊ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಸಿ ಇಟ್ಕೊಳ್ಳಿ. ಸೊ ಈಗ ಹಾಲು ರೆಡಿಯಾಗಿದೆ, ನೋಡೋಣ ಬನ್ನಿ. ನೋಡಿ ಹಾಲು ರೆಡಿಯಾಗಿದೆ. ನೋಡಿ ಇಷ್ಟು ಮಂದ ಬಂದರೆ ಸಾಕು, ಇಲ್ಲ ಇನ್ನೂ ಸ್ವಲ್ಪ ತೆಳ್ಳಗೆ ಬಂದ್ರೂ ಸಾಕು. ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಸೊ ಈಗ ಹಾಲು ಒಬ್ಬಟ್ಟು ನೋಡೋಣ ಹೇಗೆ ಮಾಡೋದು ಅಂತ. ಹಾಲು ರೆಡಿಯಾಗಿದೆ, ಚಪಾತಿ ಹಿಟ್ಟು ರೆಡಿಯಾಗಿದೆ. ಸೊ ನಿಮ್ಮ ಕ್ಯೂರಿಯಾಸಿಟಿ ಇರ್ಬೋದು ಚಪಾತಿ ಹಿಟ್ಟಿಂದ ಹೇಗೆ ಹಾಲು ಒಬ್ಬಟ್ಟು ಮಾಡೋದು ಅಂತ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಅದು ಪೂರಿ ಮಾಡೋಕ್ಕೆ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಿಸೋಕೆ ಇಟ್ಕೊಳ್ಳೋಣ. ಸೊ ಅದು ಕಾಯೋ ಅಷ್ಟೊತ್ತಿಗೆ ಈಗ ಪೂರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಗೋಧಿ ಹಿಟ್ಟು ಕಲಿಸಿಟ್ಟಿದ್ವಲ್ಲ, ಸೊ ಅದರಲ್ಲಿ ಪೂರಿ ಮಾಡ್ಕೋಬೇಕು. ಈಗ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಪೂರಿ ಮಾಡ್ತೀವಲ್ಲ, ಸೊ ಅಷ್ಟು ಸಣ್ಣಕ್ಕೆ ಮಾಡಿಕೊಂಡು ಪೂರಿ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡಿ ಫಸ್ಟ್ಗೆ. ನಿಮಗೆ ಎಷ್ಟು ಸೈಜಿಗೆ ಬೇಕೋ, ತುಂಬ ಚಿಕ್ಕದು ಬೇಕೋ ಅಥವಾ ಪೂರಿಗೆ ನಾರ್ಮಲ್ ಪೂರಿ ಥರ ಸ್ವಲ್ಪ ಆಗ್ಲೋಗ್ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ನೋಡಿ ಈಗ ಮಾಡಿಬಿಟ್ಟು ಪೂರಿ ಥರ ಲಟ್ಟಿಸ್ಕೊಳ್ಳೋಣ. ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳು ಮಾಡಿಬಿಟ್ಟು ಪೂರಿ ಥರ ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಎಣ್ಣೆ ಕಾಯಕ್ಕೆ ಇಟ್ಟಿರಿ, ಚೆನ್ನಾಗಿ ಕಾಯಬೇಕು ಎಣ್ಣೆ. ನೋಡಿ ಈ ಥರ ಎಲ್ಲನೂ ಮಾಡ್ಕೊಳ್ಳಿ. ಹಾಗೇನೆ
ಪೂರಿ ಮೊದಲೇ ಮಾಡಿಟ್ಕೊಂಡು, ಏನು ಬಿಸಿಯಾಗೆ ಮಾಡ್ಕೋಬೇಕು ಅಂತಲ್ಲ, ಮೊದಲೇ ಮಾಡಿಟ್ಕೋಬೋದು. ಈ ಥರ ಮಾಡಿಕೊಂಡು ಇಟ್ಕೊಳ್ಳೋಣ ಪ್ಲೇಟಲ್ಲಿ. ನೋಡಿ ಈಗ ಕಾದಿದೆ ಎಣ್ಣೆ. ಸೊ ಈಗೇನು ಪೂರಿ ಥರ ಮಾಡಿಟ್ಕೊಂಡಿದ್ವಲ್ಲ ಅದು ಒಂದೊಂದೇ ಹಾಕ್ಕೊಳ್ಳೋಣ. ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು, ಆವಾಗ ಚೆನ್ನಾಗಿ ಉಕ್ಕುತ್ತೆ ಈ ಥರ. ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ತುಂಬ ಡಿಲಿಷಿಯಸ್ ಆಗಿರುತ್ತೆ ಫುಡ್ ಇದು. ಯಾರಾದರೂ ಗೆಸ್ಟ್ ಬಂದರೆ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಪೂರಿನೂ ಏನು ಲಟ್ಟಿಸ್ಕೊಂಡಿದ್ದೀರಲ್ಲ ಇದೇ ಥರ ಮಾಡಿ ಇಟ್ಕೊಳ್ಳಿ. ಎಣ್ಣೆ ಕಾದಿದ್ರೆ ಚೆನ್ನಾಗಿ ಈ ಥರ ಉಬ್ಬಿ ಬರುತ್ತೆ. ನೋಡಿ ಈ ಥರ ಎಲ್ಲ ಪೂರಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಒಂದು ಪ್ಲೇಟಲ್ಲಿ ಪೂರಿ ಹಾಕ್ಕೊಳ್ಳಿ ಫಸ್ಟು. ಮತ್ತು ಏನು ಹಾಲು ರೆಡಿ ಮಾಡಿ ಇಟ್ಟಿದ್ವಲ್ಲ ತೆಂಗಿನಕಾಯಿ ಹಾಲು, ಸೊ ಅದನ್ನು ಅದ್ರ ಮೇಲೆ ಹಾಕ್ಕೊಳ್ಳಿ. ನೋಡಿ ಹಾಲು ಆಗಲೇ ಮಾಡಿ ಇಟ್ಕೊಂಡಿದ್ವಲ್ಲ, ಹಾಲು ಮಾಡಿಬಿಟ್ಟು ಆಮೇಲೆ ಪೂರಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಬಿಸಿಯಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ನೋಡಿ ಈ ಥರ ಹಾಕ್ಬಿಟ್ಟು ನಿಮಗೆ ಇನ್ನೂ ಒಂದು ಬೇಕು ಅಂದರೆ ಈ ಥರ ಅದ್ರ ಮೇಲೆ ಹಾಕ್ಬಿಟ್ಟು ಇಟ್ಬಿಟ್ಟು ಮತ್ತು ಇದನ್ನು ಹೀಗೆ ಹಾಕ್ಕೊಳ್ಳಿ. ಅದು ತುಂಬ ಏನು ಸೋಕ್ ಹಾಕೋದು ಬೇಡ. ಸೊ ನೀವು ತಿನ್ನೋ ಅಷ್ಟೊತ್ತಿಗೆ ಅದನ್ನು ಎಂದಿರುತ್ತೆ. ಸೊ ನೋಡಿ ಇದ್ರ ಮೇಲೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಸಾಫ್ಟ್ ಆಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹೇಳಿದ್ನಲ್ಲ, ಗೆಸ್ಟ್ ಬಂದ ತಕ್ಷಣ ಬೇಗ ಪ್ರಿಪೇರ್ ಮಾಡಿ ಕೊಡ್ಬೋದು ಈ ಸ್ವೀಟ್ನ. ಸೊ ಒಂದು ಸಲ ಟ್ರೈ ಮಾಡಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಟೇಸ್ಟು ಅಂತ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.